ಫಸ್ಟ್ಲಿ ಕ್ಷಮೆ ಇರಲಿ, ತುಂಬ ಡಿಲೇ ಆಗಿದೆ ವೀಡಿಯೋಸ್ಗಳು. ಕುದುರೆಮುಖ ಅಲ್ಲಿ ಇಲ್ಲಿ ಅಂತ ಟ್ರಿಪ್ ಹೋಗಿದ್ದೆ, ಟ್ರೆಕ್ಕಿಂಗು ಅದು ಇದು ಅಂತ. ಸೊ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಅಲ್ಲ, ಈ ಟಾಕ್ಸಿಕ್ ಟೀಮ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಒಂದು ಅರ್ಥ ಆಗ್ತಾ ಇಲ್ಲ. ತಿಕ್ಕಲಿಡಿತಾ ಇದೆ ನನಗೆ. ಬಿಡ್ತಿರೋ ಟೀಸರು ಸಾಂಗ್ಸು ಎಕ್ಸೈಟ್ ಮಾಡ್ತಾ ಇಲ್ಲ, ಡಿಸಪಾಯಿಂಟ್ ಕೂಡ ಮಾಡ್ತಾ ಇಲ್ಲ, ಬರೀ ಕನ್ಫ್ಯೂಸ್ ಮಾಡ್ತಾ ಇದೆ. ಹೇಳ್ತೀನಿ ಕೇಳಿ ಫುಲ್ಲು. ಫಸ್ಟ್ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಆಯಿತಾ. ಇಂಟ್ರೊಡ್ಯೂಸಿಂಗ್ ರಾಯ ಅನ್ನೋ ವಿಡಿಯೋ ಬಿಟ್ಟರು. ಆ ವಿಡಿಯೋದಲ್ಲಿ ಕ್ಯಾರೆಕ್ಟರ್ ಎಂಥದ್ದು ಅಂತ ಕ್ಲಿಯರ್ ಆಗಿ ಕನ್ವೆ ಆಯಿತು. ನೆಕ್ಸ್ಟ್ ಟೀಸರ್ ಬಿಟ್ಟರು, ಅಲ್ಲಿ ಸ್ವಲ್ಪ ವರ್ಲ್ಡ್ ಎಸ್ಟಾಬ್ಲಿಷ್ಮೆಂಟ್ ಎಲ್ಲ ಆಯಿತು. ನೆಕ್ಸ್ಟ್ ಲೇಡೀಸ್ ಆ್ಯಂಡ್ ಲೇಡೀಸ್ ಅಂತ ಒಂದು ಬಿಟ್ಟರು. ಅದು ನನಗೆ ಅಷ್ಟೊಂದು ವರ್ಕ್ ಆಗಲಿಲ್ಲ. ಎಲ್ಲ ಲೇಡಿ ಕ್ಯಾರೆಕ್ಟರ್ಗಳನ್ನು ತೋರಿಸೋದ್ರ ಜೊತೆಗೆ 2 ಥರದ ಆ್ಯಕ್ಷನ್ ತೋರಿಸಿದ್ರು. ಒಂದು ಗನ್ ಹಿಡ್ಕೊಂಡು, ಇನ್ನೊಂದು ಗನ್ ಜೊತೆಗೆ. ಗೊತ್ತಲ್ಲ. ಆ ಲೇಡೀಸ್ ಆ್ಯಂಡ್ ಲೇಡೀಸ್ ವಿಡಿಯೋದಲ್ಲಿ ಆ ಡಿಸ್ಕ್ಲೇಮರ್ನ ನೋಡಿ ಕಂಪ್ಲೀಟ್ ಫ್ಯಾಮಿಲಿ ಆಡಿಯನ್ಸ್ನೇ ಎಕ್ಸ್ಪ್ಲೋರ್ ಮಾಡೋ ಥರ ಕಾಣಿಸ್ತಾ ಇದೆ. ಇಲ್ಲ ಏನಿದು, ಫ್ಯಾಮಿಲಿ ಆಡಿಯನ್ಸ್ನೇ ಸೈಡಿಗೆ ಸರಿಸಿದ್ರೆ ಇವ್ರಿಗೆ ಫುಟ್ಫಾಲ್ಸ್ ಹೇಗೆ ಜಾಸ್ತಿ ಬರುತ್ತೆ, ಏನು ಕತೆ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಅದ್ರ ಜೊತೆಗೆ ಅಲ್ಲ, ಆ ರಾಯನ್ ಕ್ಯಾರೆಕ್ಟರ್ ವುಮನೈಸರ್ ಅಂತ ಅರ್ಥ ಆಯಿತು. ಬಟ್ ಬಿಡೋ ಪ್ರತಿ ಕಾಂಟೆಂಟಲ್ಲೂ ಈ ಗಜ್ಮಾ ಮೇಲೇನೆ ಯಾಕಿಷ್ಟು ಫೋಕಸ್ ಮಾಡ್ತವ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಅದು ಕೂಡ ಒಂದು ಕನ್ಫ್ಯೂಷನ್ನು. ಕತೆ ಬಗ್ಗೆ, ಪ್ಲಾಟ್ ಬಗ್ಗೆ ಎಲ್ಲೂ ಹೇಳ್ತಾ ಇಲ್ಲ. ಅದು ಯಾಕೆ ಅನ್ನೋ ಕನ್ಫ್ಯೂಷನ್ನು. ರಾಯ ಇಂಟ್ರೋ ಬಿಟ್ಟಾಗ ಒಳ್ಳೆ ರೀಚ್ ಸಿಕ್ಕಿತ್ತು ಸಿನಿಮಾಗೆ, ಅದು ಕೂಡ ಈ ಗಜ್ಮಾ ಕಾಂಟ್ರವರ್ಸಿ ಬಗ್ಗೆನೇ. ಬಟ್ ಕಾಂಟ್ರವರ್ಸಿ ಅನ್ನೋದಕ್ಕಿಂತ ತುಂಬ ಒಪಿನಿಯನ್ಗಳು ಕ್ರಿಯೇಟ್ ಆಗಿದ್ವು ಸೋಷಿಯಲ್ ಮೀಡಿಯಾದಲ್ಲಿ. ಅದರಿಂದ ಒಂದು ಒಳ್ಳೆ ರೀಚ್ ಸಿಕ್ಕಿತ್ತು ಸಿನಿಮಾಗೆ. ಅದಾದಮೇಲೆ ಸಿನಿಮಾ ಪೋಸ್ಟ್ಪೋನ್ ಆಯಿತು. ಮತ್ತೆ ಈಗ ರಿಲೀಸ್ಗೆ ಹತ್ತಿರ ಬರ್ತಾ ಇದೆ. ಮತ್ತೆ ಬಸ್ ಕ್ರಿಯೇಟ್ ಮಾಡಬೇಕು. ಸೊ ಆ ಬಸ್ನ ಕ್ರಿಯೇಟ್ ಮಾಡೋದಕ್ಕೆ ಮತ್ತೆ ಈ ಥರ ಜನ ಮಾತಾಡಬೇಕು ಅನ್ನೋ ಒಂದು ಕಾರಣಕ್ಕೆ, ಆ್ಯಂಡ್ ಈ ಸಿನಿಮಾದಲ್ಲಿ ಇದು ಒಂದೇನೇ ಬಸ್ ಕ್ರಿಯೇಟ್ ಮಾಡೋದು ಅನ್ನೋ ಥರ ಇವರು ಕಂಟೆಂಟ್ಗಳನ್ನು ಯಾಕೆ ಬಿಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಥರದ ಕಂಟೆಂಟ್ ಬಿಟ್ಟರೆ ಜನಕ್ಕೆ ಮತ್ತೆ ಟಾಕ್ಸಿಕ್ ಬಗ್ಗೆ ಬಸ್ ಕ್ರಿಯೇಟ್ ಆಗಿ ಆಡಿಯನ್ಸ್ ಅವೇರ್ ಆಗ್ತಾರೆ ಅಂತ ಈ ಅಪ್ರೋಚಲ್ಲಿ ಹೋಗ್ತಾ ಇದ್ದಾರಾ ಏನು ನನಗೆ ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ. ಬಟ್ ಬಿಡ್ತಿರೋ ಕಂಟೆಂಟ್ಗಳು ಯಾವುದೂ ನನಗೆ ಅಷ್ಟೊಂದು ಎಕ್ಸೈಟಿಂಗ್ ಅನ್ನಿಸ್ತಾ ಇಲ್ಲ. ಇದ್ರ ಮಧ್ಯೆ ತಬಾಹಿ ಬಂತು. ರಾಯ ಯಾಕೆ ನದಿಯಾನ ಆ ಥರ ನೋಡ್ತವನೆ, ಏನು ಆ ಎಮೋಷನ್ನು, ಏನು ಕನ್ವೆ ಮಾಡ್ತಿದೆ, ಅದು ಏನು ಅನ್ನೋ ಒಂದು ಕನ್ಫ್ಯೂಷನ್ನು. ಕಟ್ ಮಾಡಿದರೆ ಅದೇ ಸಾಂಗಲ್ಲಿ ರೆಬೆಕಾ ಜೊತೆ ಬರೋ ಫ್ರೇಮ್ಸಲ್ಲಿ ಆ ಡೈಲಾಗ್ ನೋಡಿ ಮತ್ತೊಂದು ಕನ್ಫ್ಯೂಷನ್. ಇದೆಲ್ಲ ಸಾಲದು ಅಂತ ರೀಸೆಂಟ್ ಆಗಿ ಬಿಟ್ಟಿರೋ ಮನಮೋಹಕ ಸಾಂಗ್ ನೋಡಿ, ಲೋ ಗುರು, ನೀನು ನಾದಿಯಾ ಕ್ಯಾರೆಕ್ಟರ್ನು ಹಿಂಗೆ ಇಷ್ಟಪಟ್ಟು ನೋಡ್ತಿದ್ದೆ, ಇವಾಗ ರೆಬೆಕಾ ಜೊತೆಗೂ ಹಿಂಗೆ ಇದೆಯಾ? ಇಬ್ರು ಹತ್ರನೂ ಲವ್ ಡ್ರಾಮಾ ನಡೀತಾ ಇದೆಯಾ? ಅಥವಾ ರೆಬೆಕಾ ಜೊತೆ ಇದ್ದ ನಂತರ ನಾದಿಯಾ ರಾಯನ್ ಲೈಫಲ್ಲೇ ಎಂಟ್ರ್ ಆದಮೇಲೆ ಅವಳ ಮೇಲೆ ಇನ್ನೊಂದು ಸ್ವಲ್ಪ ಲವ್ ಜಾಸ್ತಿ ಆಗೋಯ್ತಾ? ಅದಕ್ಕೇನಾದರೂ ರೆಬೆಕಾ ಅಳ್ತಾವಳ? ಇದ್ರ ಜೊತೆ ಗಂಗಾ ಕ್ಯಾರೆಕ್ಟರ್ ಬಂದು ರಾಯನ್ ಕ್ಯಾರೆಕ್ಟರ್ ಕೈ ಹಿಡ್ಕೊಂಡು ಇಬ್ರು ಅದೇನೋ ಆದಂಗೆ ನೋಡ್ತವ್ರೆ. ಅದೇನಕ್ಕೆ? ಎಲ್ರದ್ದು ಬರೀ ನೋಡೋ ಶಾಟ್ಗಳನ್ನ ಇಟ್ಟು ನಮಗೆ ಕನ್ಫ್ಯೂಸ್ ಮಾಡಿಸ್ತಿದಾರಲ್ಲ. ಏನು ಹೇಳಬೇಕು, ಏನು ನಂಗೆ ಅರ್ಥ ಆಗ್ತಾ ಇಲ್ಲ. ಬಿಟ್ಕೊಡ್ರೋ ಏನಾದರೂ ಪ್ಲಾಟ್ನ, ಕತೆನ. ಏನು ಇಷ್ಟೊಂದು ಲವ್ ಟ್ರ್ಯಾಕ್ ನಡುವೆ ಗ್ಯಾಂಗ್ಸ್ಟರ್ ಡ್ರಾಮಾ ಇದೆ, ಆ್ಯಕ್ಷನ್ ಇದೆ, ಅದೆಲ್ಲದನ್ನ ಹೆಂಗೆ ಕನ್ವೆ ಮಾಡಿರ್ತಾರೋ ಏನೋ, ಆ ಡ್ರಾಮಾನ ಹೇಗೆ ಕನ್ವೆ ಮಾಡಿದಾರೋ ನಂಗೆ ಲಿಟ್ರಲಿ ನೋಡೋಕೆ ಕಾಯ್ತಾ ಇದ್ದೀನಿ ನಾನು. ಏನಾದರೂ ಒಂದು ಸ್ವಲ್ಪ ಬಿಟ್ಕೊಡಿ. ಅದಿರಲಿ, ಈ ಟಿಕೆಟ್ ಯಾರಿಗೆ ಹುಟ್ಟಿರ್ಬೋದು ಕಮೆಂಟ್ ಹಾಕಿ ನೀವು ಫಸ್ಟ್. ನಿಮ್ಗೇನಾದರೂ ಐಡಿಯಾ ಇದೆ? ರೆಬೆಕಾಗ, ನಾದಿಯಾಗ? ಏನೂ ಹೇಳಿದೆ, ಜಸ್ಟ್ ಕನ್ಫ್ಯೂಸ್ ಮಾಡಿಸಿ ಥಿಯೇಟ್ರ್ನಲ್ಲಿ ಸಿನಿಮಾ ತೋರಿಸಿ ಕ್ಲಾರಿಟಿ ಕೊಟ್ಟು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡ್ತೀವಿ ಅನ್ನೋ ಒಂದು ಗ್ಯಾರಂಟಿ, ಆ ಒಂದು ಕಾನ್ಫಿಡೆನ್ಸ್ ಸಿನಿಮಾ ಟೀಮ್ಗಿದ್ರೆ ನನಗೇನೂ ಪ್ರಾಬ್ಲಮ್ ಇಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಅದು ವರ್ಕ್ ಆಗುತ್ತೆ. ಏನಾದರೂ ಮಿಸ್ ಹೊಡಿತೋ ಲಿಟ್ರಲಿ ತುಂಬ ಕಷ್ಟ ಆಗುತ್ತೆ. ಬಟ್ ಏನೇ ಹೇಳಿ, ತಬಾಹಿ ಆ್ಯಂಡ್ ಮನಮೋಹಕ ಸಾಂಗ್ಸ್ ಲಿರಿಕ್ಸ್ಗಳು ಸಖತ್ತಾಗಿವೆ. ಆ ಲವ್ ಅನ್ನೋದನ್ನು, ಆ ಡ್ರಾಮಾ ಅನ್ನೋದನ್ನು, ಆ ಕ್ಯಾರೆಕ್ಟರ್ ಫೀಲ್ ಮಾಡ್ತಾ ಇರೋದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇವೆ ಆ ಸಾಂಗ್ಸ್. ಸ್ಪೆಷಲಿ ಮನಮೋಹಕ ಏನಿದೆ, ಅದರ ಲಿರಿಕ್ಸ್ ಏನಿದೆ, ರಾಯ ಕ್ಯಾರೆಕ್ಟರ್ನಲ್ಲಿರೋ ಆ ಒಂದು ಇನ್ನರ್ ಕಾನ್ಫ್ಲಿಕ್ಟ್ನ ಎತ್ತಿ ಹಿಡಿತಾ ಇದೆ. ರಾಯ ಕಂಟ್ರೋಲ್ ತಪ್ಪಿದ್ದಾನೆ, ಅವನಲ್ಲೇ ಅವನು ಹೊಡೆದಾಡೋ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಬಟ್ ಬೇಕು ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಪ್ರಮೋಷನಲ್ ಕಂಟೆಂಟ್ ಬೇಕು ಟಾಕ್ಸಿಕ್ಗೆ. ಐ ಹೋಪ್ ಆದಷ್ಟು ಬೇಗ ಟ್ರೈಲರ್ ಬರುತ್ತೆ ಅಂತ. ಸೊ ಇದಿಷ್ಟು ನನಗೆ ಸದ್ಯಕ್ಕೆ ಟಾಕ್ಸಿಕ್ ಅಪ್ಡೇಟ್ಗಳನ್ನ ನೋಡಿ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದನ್ನ ಹಂಚ್ಕೊಂಡಿದ್ದೀನಿ. ಎಕ್ಸೈಟಿಂಗ್ ಆಗಿನೂ ಏನೂ ಇಲ್ಲ, ಡಿಸಪಾಯಿಂಟಿಂಗ್ ಆಗಿನೂ ಏನೂ ಇಲ್ಲ, ಜಸ್ಟ್ ಕನ್ಫ್ಯೂಸಿಂಗ್ ಆಗಿದೆ ಅಷ್ಟೇ. ನಂಗೆ ಅನಿಸಿದ್ದು ನಾನು ಓಪನ್ ಆಗಿ ಹೇಳ್ಕೊಂಡೆ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.